ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ, ಶ್ರೇಷ್ಠವಾದ, ಪರಿಶುದ್ಧವಾದ, ಅತ್ಯುನ್ನತವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಚೆನ್ನಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ? ಪ್ರತಿದಿನ ದೇವರ ವಾಕ್ಯವನ್ನು ಓದುತ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೂ ಕೂಡ ದೇವರ ವಾಕ್ಯವನ್ನು ಓದಿಸುತ್ತಾ ಇದ್ದೀರಾ? ಓದಬೇಕು. ಕುಟುಂಬ ದೃಢವಾಗಿ ಇರಬೇಕು. ಪ್ರಾರ್ಥಿಸುವಂತ ಕುಟುಂಬ ಸ್ಥಿರವಾಗಿ ಇರುತ್ತದೆ. ಎ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಎನ್ನುವಂತ ಮಾತನ್ನು ಆಗಾಗ್ಗೆ ನಾವು ಅಲ್ಲಲ್ಲಿ ಕೇಳುತ್ತಲೇ ಇರುತ್ತೇವೆ. ಪ್ರಾರ್ಥಿಸುವಂತ ಕುಟುಂಬ ಸ್ಥಿರವಾಗಿರುತ್ತದೆ. ದೇವರು ನಿಮ್ಮೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಆಶೀರ್ವದಿಸಬೇಕೆಂದು ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಮೂಲಕವಾಗಿ ನೀವು ಕೇಳುತ್ತಾ ಇರುವಂತಹ ವಾಕ್ಯವು ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಕೂಡ ಏಕೀಭವಿಸುತ್ತಾ ಇರುವುದರಿಂದ ನೀವೆಲ್ಲರೂ ವಿಶೇಷವಾದ ಆಧ್ಯಾತ್ಮಿಕ ಸಂಪತ್ತಿನಲ್ಲಿ ಮುಂದೆ ಸಾಗಬೇಕೆಂದು, ಅದರ ಮೂಲಕವಾಗಿ ನೀವೆಲ್ಲಾ ವಿಷಯದಲ್ಲೂ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ನಿಮಗೋಸ್ಕರ ಬಹಳ ಬಲವಾಗಿ ದೇವರ ಸೇವಕರಾಗಿ ನಾವು ಮತ್ತು ನಮ್ಮ ಪ್ರಾರ್ಥನಾ ತಂಡದವರು ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾರೆ. ಪ್ರಪಂಚ ವ್ಯಾಪ್ತಿಯಾಗಿ ಸೇವೆ ಮೂಲಕವಾಗಿ ದೇವರು ಮಾಡುತ್ತಾ ಇರುವಂತಹ ಅದ್ಭುತಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದ ನಂತರವಾಗಿ ಒಂದು ದಿವ್ಯ ವಾಗ್ದಾನವನ್ನು ಸತ್ಯವೇದದಲ್ಲಿ ಓದುವುದರ ಮೂಲಕ ದೇವರಿಗೆ ಇನ್ನೂ ಸಮೀಪವಾಗಿ ಬರುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ಈ ದಿನದ ವಾಗ್ದಾನಕ್ಕಾಗಿ ಯೆಹೆಜ್ಕೇಲ ಪುಸ್ತಕ 36ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಎಜೆಕಿಯಲ್ ಚಾಪ್ಟರ್ 36 ಅಂಡ್ ವರ್ಸ್ 9. ಇಗೋ, ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು, ನಿಮ್ಮಲ್ಲಿ ಗೇಯುವವರು ಬಿತ್ತುವರು. ಒಂದು ಸುಂದರವಾದ ಮಾತು ಇದೆ ಇಲ್ಲಿ. ಐ ಆಮ್ ಫಾರ್ ಯು. ನಾನು ನಿಮಗೋಸ್ಕರವಾಗಿ ಇದ್ದೇನೆ. ಅಂದುಕೊಳ್ಳುತ್ತಾ ಇದೆಯಾ ಈ ದಿನ? ನನಗೋಸ್ಕರವಾಗಿ ಯಾರು ಇಲ್ಲ ರೀ, ನನ್ನ ಪರವಾಗಿ ಯಾರು ಇಲ್ಲ ವೆಸ್ಲಿ ಅವರೇ, ನನಗೋಸ್ಕರವಾಗಿ ಯಾರು ನಿಲ್ಲುತ್ತಾ ಇಲ್ಲ ರೀ, ನನ್ನೊಂದಿಗೆ ಯಾರು ಬರುತ್ತಾ ಇಲ್ಲ ರೀ, ನನ್ನನ್ನು ಯಾರು ಕೂಡ ಗಮನಿಸುತ್ತಾ ಇಲ್ಲ ರೀ, ಆದರಣೆಯಿಂದ ಯಾರು ಮಾತನಾಡುತ್ತಿಲ್ಲ, ನನ್ನನ್ನು ಯಾರು ಕೂಡ ಪ್ರೀತಿಸುತ್ತಾ ಇಲ್ಲ ರೀ, ನನ್ನನ್ನು ಯಾರು ಕೂಡ ಭುಜ ತಟ್ಟಿ ಪ್ರೋತ್ಸಾಹ ಮಾಡುತ್ತಾ ಇಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದ್ದೀಯಾ? ಒಂದು ವೇಳೆ ರಾತ್ರಿಯೆಲ್ಲ ಇದೇ ಬಾಧೆಯೊಂದಿಗೆ ಮಲಗಿಕೊಂಡು ಬೆಳಗ್ಗೆ ಏನು ದೇವರು ಮಾತನಾಡುತ್ತಾರೆ ಎಂಬುದಾಗಿ ಎದುರು ನೋಡುತ್ತಾ ಈ ವಾಗ್ದಾನ ಸಂದೇಶವನ್ನು ನೋಡುತ್ತಾ ಇದ್ದೀಯಾ? ಪ್ರಿಯ ಸಹೋದರಿ, ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಸಹೋದರನೇ, ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನಾನು ನಿನ್ನ ಪರವಾಗಿ ಇದ್ದೇನೆ. ವಾವ್! ಸೃಷ್ಟಿಕರ್ತನಾದಂತಹ ದೇವರು, ಸರ್ವಶಕ್ತನಾದಂತಹ ದೇವರು, ಸಮಸ್ತವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವಂತಹ ದೇವರು ನಮ್ಮ ಪಕ್ಷದಲ್ಲಿದ್ದಾರಂತೆ. ಸಮಾಜದಲ್ಲಿ ಯಾರಾದರೂ ಒಬ್ಬರು ಹೈ ರ್ಯಾಂಕಿಂಗ್ ಅಫಿಷಿಯಲ್ ನಮಗೆ ಗೊತ್ತಿದ್ದರೆ ಎಷ್ಟು ನಾವು ಕಾನ್ಫಿಡೆಂಟ್ ಆಗಿರುತ್ತೇವೆ. ಒಬ್ಬ ಪೊಲೀಸ್ ಆಫೀಸರ್ ಆಗಲಿ, ಒಬ್ಬ IAS ಆಫೀಸರ್ ಆಗಲಿ, ಅಥವಾ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲಿ, ಅಥವಾ ಒಬ್ಬ ಮಿನಿಸ್ಟರ್ ಆಗಲಿ, ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ಜಡ್ಜಿ ಆಗಿರಲಿ, ಬೇರೆ ಯಾರೇ ಆಗಿರಲಿ, ನಮಗೆ ಗೊತ್ತು ಅಂದರೆ, ನಮ್ಮ ಸಂಬಂಧಿಕರು ಅಂದರೆ, ಅಥವಾ ನಮ್ಮ ಸ್ನೇಹಿತರು ಅಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಇರುತ್ತದೆ. ಆದರೆ ಇಲ್ಲಿ ದೇವರು ಮಾತನಾಡುತ್ತಾ ಇದ್ದಾರೆ, ನಾನು ನಿಮ್ಮ ಪರವಾಗಿ ಇದ್ದೇನೆಂಬುದಾಗಿ. ಯಾರು ಕೂಡ ನಿಮ್ಮ ಪರವಾಗಿ ಇಲ್ಲವೇನೋ? ಎಲ್ಲವೂ ಕೂಡ ನಿಮ್ಮ ಬಳಿಯಲ್ಲಿ ಇದ್ದಾಗ ಎಲ್ಲರೂ ಕೂಡ ನಿಮ್ಮ ಪರವಾಗಿ ಮಾತನಾಡಿದ್ರು, ನಿಮ್ಮ ಕುರಿತಾಗಿ ಮಾತನಾಡಿದ್ರು. ಆದರೆ ನಿಮ್ಮ ಬಳಿಯಲ್ಲಿ ಏನೂ ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ದೂರವಾದ್ರೇನು? ಅದು ಇನ್ನೂ ಬಾಧಕರವಾಗಿರುತ್ತದೆ ಅಲ್ವಾ? ಆದರೆ ದೇವರು ಮಾತನಾಡುತ್ತಾ ಇದ್ದಾರೆ, ಐ ಆಮ್ ಫಾರ್ ಯು. ಬರೆದಿಟ್ಟುಕೊಳ್ಳಿ ಈ ವಾಗ್ದಾನವನ್ನು. ದೇವರು ನಾನು ನಿಮ್ಮ ಪರವಾಗಿ ಇದ್ದೇನೆಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾರೆ. ಆತನು ಮಾತು ಕೊಟ್ಟು ತಪ್ಪುವಂತವನಲ್ಲ, ಸುಳ್ಳುಗಾರನಲ್ಲ. ನಿನ್ನ ಪರವಾಗಿ ಇದ್ದೇನೆ ಅಂದರೆ ಆತನು ಇರುತ್ತಾನೆ ಅಷ್ಟೇ. ಗಾಡ್ ಈಸ್ ಸ್ಟ್ಯಾಂಡಿಂಗ್ ಬೈ ಅಸ್. ಆತನು ನಮ್ಮ ಪರವಾಗಿ ನಿಂತಿದ್ದಾರೆ. ವಾಕ್ಯವನ್ನು ನಾವು ಗಮನಿಸುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ 4 ಸುವಾರ್ತೆಯಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಈ 4 ಸುವಾರ್ತೆಯಲ್ಲೂ ಕೂಡ ಯೇಸು ಕ್ರಿಸ್ತನು ಅನೇಕರ ಜೀವಿತದಲ್ಲಿ ಒಳಿತನ್ನು ಮಾಡಿದ ಹಾಗೆ, ಅನೇಕರ ಜೀವಿತದಲ್ಲಿ ಬೆಳಕನ್ನು ಸುರಿಸಿದ ಹಾಗೆ, ಸ್ವಸ್ಥಪಡಿಸಿದ ಹಾಗೆ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ಆದರೆ ಅವರೆಲ್ಲರೂ ಕೂಡ ಅಭಾಗ್ಯವಂತರು. ಸಮಾಜದಿಂದ ತಳ್ಳಲ್ಪಟ್ಟಂತ ಅನೇಕರನ್ನು ದೇವರು ಸೇರಿಸಿಕೊಂಡರು. ಹೊರಗೆ ಹಾಕಲ್ಪಟ್ಟಂತವರನ್ನು ಯೇಸು ಕ್ರಿಸ್ತನು ತನ್ನ ಹತ್ತಿರಕ್ಕೆ ಸೇರಿಸಿಕೊಂಡು ಅವರಿಗೆ ಒಳಿತನ್ನು ಮಾಡಿದರೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಯೂಶುವಲ್ ಆಗಿ ಹೊರಗೆ ಹಾಕಲ್ಪಟ್ಟವರನ್ನು ದೇವರು ಕರುಣಿಸಿದರು ಎನ್ನುವಂತಹ ಮಾತನ್ನು ನಾನು ಓದುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ಕರ್ತನು ಅವರ ಬಳಿಗೆ ಹೋದನಂತೆ. ಅಂತಹ ಉನ್ನತವಾದ ಮನಸ್ಸನ್ನು ಹೊಂದಿರುವಂತಹ ದೇವರು ಆತನು. ಪ್ರೀತಿ ಸ್ವರೂಪನಾದಂತಹ ದೇವರು. ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವಾಗ ನಿಮ್ಮಲ್ಲಿ ಗೇಯುವರು, ಚಿಗುರುವಂತೆ ಮಾಡುತ್ತಾರೆ, ಮತ್ತೆ ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ಮಾಡುತ್ತಾರೆ. ಒಣ ನೆಲವಾಗಿ ಬರದ ಭೂಮಿಯಾಗಿ ಇರುವಂತಹ ನಿನ್ನ ಜೀವಿತವನ್ನು ಮತ್ತೆ ಬೀಜವನ್ನು ಬಿತ್ತುವಾಗ ಸಮೃದ್ಧಿಕರವಾದಂತಹ ಆ ಅನುಭವವನ್ನು ನೀವು ಕಾಣುತ್ತೀರಾ, ಆ ಅಭಿವೃದ್ಧಿಯನ್ನು ನೀವು ಕಾಣುತ್ತೀರಾ. ಇದು ದೇವರ ವಾಗ್ದಾನದ ಸಾರಾಂಶ. ಈ ಉದಯ ಕಾಲದಲ್ಲಿ ಚಿಂತಿಸುತ್ತಾ ಇದ್ದೀಯೇನೋ, ಬಾಧೆ ಪಡುತ್ತಾ ಇದ್ದೀಯೇನೋ, ನನ್ನ ಭವಿಷ್ಯವೇನು ವೆಸ್ಲಿಯವರೇ, ನನ್ನ ಸ್ಥಿತಿಗತಿಗಳು ಅರ್ಥವಾಗುತ್ತಿಲ್ಲ, ಎಲ್ಲಿ ಹೋಗಬೇಕೆಂಬುದಾಗಿ ಗೊತ್ತಾಗುತ್ತಿಲ್ಲ, ಜೀವಿತವೆಲ್ಲ ನಿರಾಸಕ್ತಿಯಿಂದ, ಜೀವಿತವು ಅಸಹ್ಯವಾಗಿದೆ, ಯಾರಿಗೋಸ್ಕರ ಬದುಕುತ್ತಾ ಇದ್ದೇನೆಂದು ಗೊತ್ತಾಗುತ್ತಿಲ್ಲ, ಯಾಕೆ ಜೀವಿಸುತ್ತಾ ಇದ್ದೇನೆ ಎಂದು ಗೊತ್ತಿಲ್ಲ, ನನ್ನ ಪರವಾಗಿ ಯಾರೂ ಇಲ್ಲ,
ನನ್ನ ಗಂಡ ನನ್ನ ಪರವಾಗಿ ಇಲ್ಲ, ನನ್ನ ಹೆಂಡತಿ ನನ್ನ ಪರವಾಗಿ ಇಲ್ಲ ಎಂಬುದಾಗಿ ಅಳುತ್ತಾ ಇದ್ದೀಯೇನೋ, ದುಃಖ ಪಡುತ್ತಾ ಇದ್ದೀಯೇನೋ? ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಆತನು ನಿನ್ನ ಪರವಾಗಿ ಇದ್ದಾನೆ. ದಾವೀದನು ತನ್ನ ಜೀವಿತದ ಅನುಭವದ ಕುರಿತಾಗಿ ಬರೆಯುತ್ತಾ, ನನ್ನ ದೇವರು ನನ್ನ ಪಕ್ಷದಲ್ಲಿ ಇದ್ದು ನನಗೆ ಸಹಕಾರಿಯಾಗಿದ್ದಾನೆನ್ನುವಂತ ಮಾತಿನಲ್ಲಿ ಬರೆಯುತ್ತಾರೆ. ದೇವರು ನಿನ್ನ ಪರವಾಗಿ ಇದ್ದು ನಿನಗೆ ಸಹಾಯ ಮಾಡುವಂತ ದೇವರು ಆತನು, ಸಹಕರಿಸುವವನು ಆತನು. ಒಂದು ವೇಳೆ ರೋಗದಿಂದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದೀಯಾ? ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಡುತ್ತಾ ಇದ್ದೀಯಾ? ಭಯಂಕರವಾದ ನಿರುತ್ಸಾಹದಲ್ಲಿ ಜೀವಿಸುತ್ತಾ ಇದೆಯಾ? ಪ್ರತಿ ವಿಷಯಕ್ಕೂ ಕೂಡ ಡಿಪ್ರೆಷನ್ಗೆ ಹೋಗುತ್ತಾ ಇದ್ದೀಯಾ? ಅಯ್ಯೋ, ನಾನು ಅಂದುಕೊಳ್ಳುತ್ತಾ ಇರುವಂತದ್ದೇನು ಕೂಡ ನಡೆಯುತ್ತಾ ಇಲ್ಲ ಎನ್ನುವಂತ ಬಾಧೆ ನಿನ್ನಲ್ಲಿದೆಯಾ? ಈ ದಿನ ನೀನು ಮಾಡಬೇಕಾಗಿರುವ ಪ್ರಾರ್ಥನೆ ಏನಂದ್ರೆ, ದೇವ, ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಬೇಕೆಂಬುದಾಗಿ ಪ್ರಾರ್ಥಿಸಿರಿ. ನೀವು ಎದುರಿಸುತ್ತಾ ಇರುವಂತಹ ಕಷ್ಟಗಳು, ನೀವು ಎದುರಿಸುತ್ತಾ ಇರುವಂತಹ ಸಮಸ್ಯೆಗಳು ದೇವರಿಗೆ ಸಮೀಪವಾಗಿ ಅದು ತೆಗೆದುಕೊಂಡು ಬರುವಂತೆ ಆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ನಂಬಿಕೆಯನ್ನು ಸ್ವಲ್ಪ ಹೆಚ್ಚಿಸಿರಿ. ದೇವರಲ್ಲಿ ಸಂಪೂರ್ಣವಾಗಿ ಸ್ಥಿರವಾಗಿ ಇರುವುದಕ್ಕೆ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿರಿ. ದೇವರ ಸೇವಕನಾಗಿ ಪ್ರಕಟಿಸುತ್ತಾ ಇದ್ದೇನೆ, ಯುವರ್ ಲೈಫ್ ವಿಲ್ ಬಿ ನೆವರ್ ಬಿ ದ ಸೇಮ್ ಅಗೇನ್. ನಿನ್ನ ಜೀವಿತ ಮುಂಚೆ ಇದ್ದ ಹಾಗೆ ಇರುವುದಿಲ್ಲ. ನೀನು ನಂಬಿರುವಂತಹ ನಿನ್ನ ಗಂಡನೇ ಅನೇಕ ವಿಧವಾದಂತಹ ಕಷ್ಟಗಳಿಗೆ ನಿನ್ನನ್ನು ಗುರಿ ಮಾಡಿ ಹಿಂಸೆ ಪಡಿಸಿ ನಡುಬೀದಿಯಲ್ಲಿ ನಿನ್ನನ್ನು ಬಿಟ್ಟಿದ್ದಾನ. ದೇವರು ನಿನ್ನ ಪರವಾಗಿ ನಿಂತಿದ್ದಾರೆ. ಪ್ರಿಯ ಸಹೋದರಿ, ಧೈರ್ಯವಾಗಿರು. ನೀವು ನಂಬಿದಂತ ನಿಮ್ಮ ಕುಟುಂಬದವರೇ ನಿಮ್ಮನ್ನು ಒಂಟಿಗಳನ್ನಾಗಿ ಮಾಡಿ ನಿಮ್ಮನ್ನು ಹಿಂಸೆ ಪಡಿಸುತ್ತಾ ಇದ್ದಾರಾ? ದೇವರನ್ನು ದೃಷ್ಟಿಸು ಪ್ರಿಯ ಸಹೋದರನೇ. ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾನೆ. ನಿನಗಿರುವಂತದನ್ನು ಆಶೀರ್ವದಿಸುತ್ತಾನೆ. ನಿಮ್ಮ ಸಂತಾನವನ್ನು ದೇವರು ಆಶೀರ್ವದಿಸುತ್ತಾರೆ. ಕರ್ತನ ಕಾರ್ಯವನ್ನು ಸ್ಪಷ್ಟವಾಗಿ ನೀನು ಕಾಣುತ್ತೀಯ. ವಾಕ್ಯದಲ್ಲಿ ಎಷ್ಟೋ ವಾಗ್ದಾನಗಳು ದೇವರು ನಮ್ಮ ಪರವಾಗಿ ಇದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ. ದೇವರು ನಮ್ಮ ಪಕ್ಷದಲ್ಲಿ ಇರುವುದಾದರೆ ನಮ್ಮನ್ನು ವಿರೋಧಿಸುವವರು ಯಾರು ಎಂಬುದಾಗಿ ಅಪೊಸ್ತಲನಾದ ಪೌಲನು ರೋಮಾ ಸಭೆಗೆ ಬರೆಯುತ್ತಾನೆ. ಪ್ರಿಯರೇ, ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿರಿ. ದೇವರನ್ನು ಸ್ತುತಿಸಿರಿ, ಧೈರ್ಯವಾಗಿರ್ರಿ, ಕರ್ತನಲ್ಲಿ ಆನಂದಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಒಳಿತನ್ನು ಮಾಡುತ್ತಾರೆ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವರ ಆಶ್ಚರ್ಯಕರಣೆ ನಿಮಗೆ ಸ್ತೋತ್ರ. ಈ ದಿನ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ಕೂಡ ನೀವೇ ಪ್ರತ್ಯೇಕವಾಗಿ ಆಶೀರ್ವದಿಸಿ ಬಲಪಡಿಸಿ ಸಹಾಯ ಮಾಡಿರಿ. ನೀನು ಒಳ್ಳೆಯ ದೇವರಾಗಿರುವುದರಿಂದ ಅವರ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿರಿ. ನಾನು ನಿಮ್ಮ ಪಕ್ಷದಲ್ಲಿ ಇದ್ದೇನೆಂಬುದಾಗಿ ನೀವು ಮಾತನಾಡಿರುವಂತಹ ಮಾತು ನಮಗೆ ಬಹಳ ಧೈರ್ಯವನ್ನು ಕೊಡುವಂತದಾಗಿದೆ. ಈ ದಿನ ಈ ವಾಗ್ದಾನದ ಮೂಲಕವಾಗಿ ನಮ್ಮ ಪ್ರಿಯರೆಲ್ಲರೂ ಕೂಡ ಧೈರ್ಯ ಹೊಂದಿ ನಿಮ್ಮನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡಬೇಕೆಂದು ಕೋರುತ್ತಾ, ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆಯನ್ನು, ಬಿಡುಗಡೆಯಿಲ್ಲದಿರುವವರಿಗೆ ಬಿಡುಗಡೆಯನ್ನು ನೀಡಿರಿ. ಡಿಪ್ರೆಷನ್ ಅಲ್ಲಿರುವಂತವರನ್ನು ಬಿಡುಗಡೆ ಮಾಡಿರಿ. ಆರ್ಥಿಕ ಸಂಕಷ್ಟದಲ್ಲಿ ಇರುವಂತವರನ್ನು ಆಶೀರ್ವದಿಸಿ ನಿಮ್ಮ ಮಹಿಮೆಗಾಗಿ ಉಪಯೋಗಿಸಿರಿ. ಸ್ತುತಿ ಘನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.